ಹಾಯ್ ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾಗಾ ಸಾಧು ಆಗುವ ಪ್ರಕ್ರಿಯೆ ಹೇಗಿರುತ್ತದೆ ಅಂತ ನೋಡೋಣ. ಹಾಗೂ ರಾತ್ರಿ ರಹಸ್ಯ ದೀಕ್ಷೆ ಪಡೆಯುವಾಗ ಪ್ರಾಣ ಕೂಡ ಹೋಗಬಹುದು ಅಂತೆ, ಅದು ಕೂಡ ಹೇಗೆ ಅಂತ ನೋಡೋಣ. ಬದುಕಿದ್ದಾಗಲೇ ಪ್ರಾಣ ಬಿಟ್ಟು ಹೊಸ ಜೀವ ಹೇಗೆ ಪಡೆಯುತ್ತಾರೆ ಅಂತ ಕೂಡ ನೋಡೋಣ. ಹಾಗೂ ನಾಗಾ ಸಾಧುಗಳು ತಮಗೆ ಪಿಂಡ ಇಟ್ಟುಕೊಂಡು ಸಜ್ಜಾಗಬೇಕು ಅಂತೆ, ಅದು ಕೂಡ ಹೇಗೆ ಅಂತ ನೋಡೋಣ. ಹಾಗೂ ಅವರು ಅಡಿಯಿಂದ ಮುಡಿ ತನಕ ಸಣ್ಣದೊಂದು ಕೂದಲು ಕೂಡ ಇರಬಾರದು ಅಂತೆ, ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಕುಂಭಮೇಳ ಬಂದಾಗ ಹೆಜ್ಜೇನಿನಂತೆ ನುಗ್ಗಿ ಬರೋ ನಾಗಾ ಸಾಧುಗಳು ಆ ಬಳಿಕ ನೇರವಾಗಿ ಹಿಮಾಲಯದ ರಹಸ್ಯ ಗುಹೆಗಳಲ್ಲಿ ಕಠಿಣ ತಪ್ಪಿಸಿಗೆ ಕೂತು ಬಿಡ್ತಾರೆ. ಮತ್ತೆ ಕುಂಭಮೇಳಕ್ಕೆ ತಮ್ಮ ಎಲ್ಲ ಶಸ್ತ್ರಗಳೊಂದಿಗೆ ಪ್ರಯಾಗ್ರಾಜ್ಗೆ ಬಂದಿಳಿಯುತ್ತಾರೆ. ನಾಗಾ ಸಾಧುಗಳ ಬದುಕು ಅದೆಷ್ಟು ನಿಗೂಢ ಅನಿಸುತ್ತದೆಯೋ ಇವರಿಗೆ ನೀಡುವ ದೀಕ್ಷೆ ಕೂಡ ಅಷ್ಟೇ ರಹಸ್ಯವಾಗಿದೆ. ಭಯಾನಕ ಸಂಗತಿ ಏನೆಂದರೆ, ನಾಗಾ ಸಾಧುಗಳಾಗಿ ದೀಕ್ಷೆ ಪಡೆಯುವ ವೇಳೆ ಜೀವ ಕಳೆದುಕೊಳ್ಳುವ ಸನ್ನಿವೇಶವೂ ನಿರ್ಮಾಣವಾಗಿರುತ್ತದೆ. ಪ್ರಾಣ ಬಿಡ್ತೀವೋ ನಾಗಾ ಸಾಧ ಆಗ್ತೀನೋ ಅನ್ನೋ ಧೈರ್ಯ ಇರುವವರು ಮಾತ್ರವೇ ನಾಗಾ ಸಾಧು ದೀಕ್ಷೆ ಪಡೆಯೋದಕ್ಕೆ ಮುಂದೆ ಬರ್ತಾರೆ. ಜುನಾ ಅಖಾಡದಿಂದ 7,000 ನಾಗಾಗಳು ದೀಕ್ಷೆ ಪಡೆದಿದ್ದಾರೆ. ನಾಗಾ ಸಾಧುಗಳು ಸಂಸ್ಕೃತದಲ್ಲಿ ನಾಗಾ ಅಂದರೆ ಬೆಟ್ಟ ಅಂತ ಅರ್ಥ. ಬೆಟ್ಟದಂಥ ತಾಕತ್ತಿನ, ಬೆಟ್ಟದಂಥ ದೃಢ ಮನುಷ್ಯನ, ಬೆಟ್ಟದಂಥ ಏಕಾಗ್ರತೆಯ ರಣಕಲಿಗಳನ್ನು ನಾಗಾ ಸಾಧುಗಳು ಅಂತಾರೆ. ನಾಗಾ ಸಾಧು ಆಗೋದು ಕಾಷಾಯ ತೊಟ್ಟು ವೇದಾಂತಗಳನ್ನು ಹೇಳಿದಷ್ಟು ಸರಳವೂ ಅಲ್ಲ, ಸುಲಭವೂ ಅಲ್ಲ. ವೇದಾಧ್ಯಯನದ ಜೊತೆಗೆ ಸಕಲ ಶಸ್ತ್ರವಿದ್ಯೆಗಳನ್ನು ಕಲಿಯೋ ಕಲಿಗಳ ಕಠಿಣ ತರಬೇತಿ. ಇದೇ ಮಹಾಕುಂಭಮೇಳದಲ್ಲಿ ಬಹುದೊಡ್ಡ ಅಖಾಡ ಅನಿಸಿಕೊಂಡಿರೋ ಜುನಾ ಅಖಾಡ ಸುಮಾರು 7,000 ಮಂದಿಗೆ ನಾಗಾ ಸಾಧು ದೀಕ್ಷೆ ನೀಡಿದೆ. ತ್ರಿವೇಣಿ ಸಂಗಮದ ತಟದಲ್ಲಿ ನೂತನ ನಾಗಾ ಸಾಧುಗಳಿಗೆ ದೀಕ್ಷೆ ನೀಡುವ ವೇಳೆ ಎಲ್ಲರಿಗೂ ಅವಕಾಶ ಇರೋದಿಲ್ಲ. ದೀಕ್ಷೆಗೂ ಮೊದಲು ಏನೇನೋ ಪ್ರಕ್ರಿಯೆ ನಡೆಯುತ್ತದೆ ಅಂತ ನೋಡೋಣ ಬನ್ನಿ. ನಾಗಾ ಸಾಧು ಆಗ್ತೀನಿ ಅಂತ ಬಂದವರಿಗೆ ಮೊದಲು 10 ವರ್ಷಗಳ ಕಾಲ ಕಠಿಣ ಪರೀಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಬಳಿಕವೇ ಅವರಿಗೆ ದೀಕ್ಷೆ ಕೊಡಬೇಕೋ ಬೇಡವೋ ಅನ್ನೋದು ನಿರ್ಧಾರವಾಗುತ್ತದೆ. 10 ವರ್ಷಗಳ ಬಳಿಕ ಆಯ್ಕೆ ಆಗುವ ಮಂದಿಗೆ ಪ್ರತಿ ಕುಂಭಮೇಳದಲ್ಲಿ ಬಹುದೊಡ್ಡ ಅಖಾಡ ಅನಿಸಿಕೊಂಡಿರೋ ಜುನಾ ಅಖಾಡದ ನೇತೃತ್ವದಲ್ಲಿ ನಾಗಾ ಸಾಧು ದೀಕ್ಷೆ ನೀಡಲಾಗುತ್ತದೆ. ಪಂಚ ಮುಖಂಡರೊಂದಿಗೆ ನಾಗಾ ದೀಕ್ಷೆಯ ಪ್ರಕ್ರಿಯೆ ಆರಂಭವಾಗುತ್ತದೆ. ಅಡಿಯಿಂದ ಮುಡಿಯುವವರೆಗೆ ದೇಹದ 5 ಭಾಗಗಳಲ್ಲಿ ಬೆಳೆಯುವ ಎಲ್ಲ ಕೂದಲು ತೆಗೆಯಲಾಗುತ್ತದೆ. ಆ ಬಳಿಕ ಭಸ್ಮ ಬಳಿಯಲಾಗುತ್ತದೆ. ಶಾಸ್ತ್ರೋಕ್ತವಾಗಿ ವಿಧಿಬದ್ಧವಾಗಿ ನಾಗಾ ಸಾಧು ದೀಕ್ಷೆಯ ಪ್ರಕ್ರಿಯೆ ನಡೆಯುತ್ತದೆ. ಮೊದಲಿಗೆ ತಮ್ಮ ಹಿಂದಿನ 7 ಜನ್ಮ ಹಾಗೂ ಮುಂದಿನ 7 ಜನ್ಮ ಸೇರಿ ತಂದೆ ತಾಯಿಗೆ ಪಿಂಡ ಪ್ರದಾನ ಮಾಡಬೇಕು. ತಂದೆ ತಾಯಿ ಬದುಕಿದ್ದರೂ ಸಹ ಪಿಂಡ ಪ್ರದಾನ ಮಾಡಬೇಕು. ಇದಕ್ಕಿಂತಲೂ ಘೋರ ಅನಿಸೋದು ತಮ್ಮ ಪ್ರಾಣಕ್ಕೂ ತಾವೇ ಪಿಂಡ ಪ್ರದಾನ ಮಾಡಬೇಕು. ಈ ಮೂಲಕ ತಮ್ಮ ದೇಹಕ್ಕೂ ತಮಗೂ ಅಧಿಕಾರವಿಲ್ಲ ಅನ್ನೋದನ್ನು ಶಾಸ್ತ್ರೋಕ್ತವಾಗಿ ಒಪ್ಪಿಕೊಳ್ಳಬೇಕು. ಆ ಬಳಿಕ ನಾಗಾ ಸಾಧು ಆಗೋ ವ್ಯಕ್ತಿಯ ಆತ್ಮವಷ್ಟೇ ಅವರಿಗೆ ಸೇರಿದ್ದು, ಉಳಿದಂತೆ ದೇಹವೂ ಸಹ ಅವರಿಗೆ ಸುಪರ್ದಿಗೆ ಸೇರಿದಲ್ಲ. ದೇಹ ಅವರು ಸೇರುವ ಅಖಾಡದ ಸುಪರ್ದಿಗೆ ಬರುತ್ತದೆ. ಇದೇ ಕಾರಣಕ್ಕೆ ನೋಡಿ, ಜೀವ ಬಿಟ್ಟು ಹೊಸ ಹುಟ್ಟು ಪಡೆಯುವ ಸಾಹಸದ ಪ್ರಕ್ರಿಯೆಯಲ್ಲಿ ನಾಗಾ ಸಾಧುಗಳು ಗೆದ್ದು ಬರಬೇಕಾಗುತ್ತದೆ. ವಿಜಯ ಹವನದಿಂದ ಕಠಿಣ ದೀಕ್ಷೆಯನ್ನು ಹೇಗೆ ಪಡೆಯುತ್ತಾರೆ ಅಂತ ನೋಡೋಣ ಬನ್ನಿ. 10 ವರ್ಷಗಳ ಕಠಿಣ ಪರೀಕ್ಷೆ ಬಳಿಕವೇ ಕುಂಭಮೇಳದಲ್ಲಿ ವಿಜಯ ಹವನ ಸಂಸ್ಕಾರದಿಂದ ದೀಕ್ಷೆಯ ಪ್ರಕ್ರಿಯೆ ಆರಂಭಿಸುತ್ತಾರೆ. ವಿಜಯ ಹವನ ಸಂಸ್ಕಾರ ದೀಕ್ಷೆ ಅಂದರೆ ಸತತ 24 ಗಂಟೆಗಳ ಕಾಲ ಉಪವಾಸವಿದ್ದು ಹನಿ ನೀರನ್ನು ಮುಟ್ಟದೆ ನಾಗಾ ಸಾಧು ಆಗೋಕೆ ದೇಹ ಮನಸ್ಸನ್ನು ಸಜ್ಜುಗೊಳಿಸುವ ಪ್ರಕ್ರಿಯೆಯ ಮೊದಲ ಅಧ್ಯಾಯ. ಕರ್ನಾಟಕದ ಮೂಲದ ಸಾಧು ಎಂ.ಟೆಕ್ ಬಾಬಾ ಎಂದೇ ಖ್ಯಾತಿ ಗಳಿಸಿರೋ ದಿಗಂಬರ್ ಕೃಷ್ಣಗಿರಿ ಮಹಾರಾಜ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇವಾಗ ದಿಗಂಬರ್ ಕೃಷ್ಣಗಿರಿ ಮಹಾರಾಜ್ ನೀಡಿದ ಮಾಹಿತಿ ಏನು ಅಂತ ನೋಡೋಣ ಬನ್ನಿ. ನಾಗಾ ಸಾಧು ಅನ್ನೋ ಹುದ್ದೆ ಸನಾತನ ಧರ್ಮದಲ್ಲಿ ಅತ್ಯುನ್ನತವಾದದ್ದು. ಅಂಥ ಹುದ್ದೆ ಪಡೆಯೋದು ಸುಲಭವೂ ಅಲ್ಲ. ತಮ್ಮದೇ ಪ್ರಾಣಕ್ಕೂ ಪಿಂಡ ಪ್ರದಾನ ಮಾಡಿ ತಾನಿನ್ನೂ ಬದುಕಿಲ್ಲ ಅನ್ನೋದನ್ನು ಧಾರ್ಮಿಕವಾಗಿ ಹೇಳಿಕೊಂಡು ಗುರುವಿನ ಪಾದಕ್ಕೆರಗಿ ಗಟ್ಟಿಗನಾಗೋ ಕೆಲಸವೇ ಕಷ್ಟಕರವಾದದ್ದು. ಅಸಲಿಗೆ ಕಷ್ಟಕರ ದೀಕ್ಷೆ ಇದಲ್ಲವೇ ಅಲ್ಲ. ಇದಕ್ಕಿಂತೂ ಭೀಕರ ಅನ್ನಿಸೋದು ರಾತ್ರಿಯ ರಹಸ್ಯ ದೀಕ್ಷೆಯ ಪ್ರಕ್ರಿಯೆ. ಈ ಪ್ರಕ್ರಿಯೆಯ ವೇಳೆ ಪ್ರಾಣ ಹೋದರೂ ಕೇಳಂಗಿಲ್ಲ, ಪ್ರಾಣ ಹೋಗೋ ಸಾಧ್ಯತೆಯೇ ಹೆಚ್ಚಿರುತ್ತದೆ. ಜುನಾ ಅಖಾಡ ದಿನೇಶ್ ಗಿರಿ ಮಹಾರಾಜ್ ಮಾತನಾಡಿ, ಇವತ್ತು ನಾಗಾ ಸಾಧುಗಳಿಗೆ ವಿಜಯ ಹವನ ಸಂಸ್ಕಾರ ನಡೆಯುತ್ತದೆ. ಬಳಿಕ ಇತರೆ ಸಂಸ್ಕಾರಗಳು ನಡೆಯಲಿವೆ. ಅಖಾಡಕ್ಕೆ ಕರೆದೊಯ್ದು ಭಗವಾ ಧ್ವಜದ ಅಡಿಯಲ್ಲಿ ಹಿರಿಯ ಸಾಧುಗಳ ಸಮಕ್ಷಮದಲ್ಲಿ ಕಠಿಣ ಸಂಸ್ಕಾರ ನಡೆಯುತ್ತದೆ.
ಈ ಕಠಿಣ ಪ್ರಕ್ರಿಯೆಯಲ್ಲಿ ಪ್ರಾಣ ಕೂಡ ಹೋಗಬಹುದು, ಶರೀರದಿಂದ ಜೀವ ಕೂಡ ಹೋಗಬಹುದು. ಅದು ತುಂಬ ಕಠಿಣವಾದುದು. ಇತರೆ ಸಂಸ್ಕಾರಗಳು ನಡೆಯುತ್ತವೆ. ಆ ಕಠಿಣ ಸಂಸ್ಕಾರಗಳನ್ನು ಬಹಿರಂಗವಾಗಿ ಹೇಳುವಂತಿಲ್ಲ. ನಾಗಾಸಾಧು ಆದಮೇಲೆ ಯಾವ ಸಂಸ್ಕಾರವು ನಡೆಯುತ್ತೆ ಅನ್ನುವಂಥದ್ದು ರಹಸ್ಯಮಯ ಸಂಸ್ಕಾರ. ಅದನ್ನು ನಾವು ಹೇಳುವಂತೆಯೂ ಇಲ್ಲ. ಅದು ಪ್ರಾಣದೊಂದಿಗೆ ಆಡುವ ಆಟವೇ ಆಗಿದೆ. ಸನಾತನ ಸೇನೆಗೆ ಸೇನಾನಿ ಮಾಡೋದಕ್ಕೆ ಇದೆಲ್ಲ ನಡೆಯುತ್ತೆ. ಆ ಸಂದರ್ಭ ಏನು ಬೇಕಾದರೂ ಆಗಬಹುದು ಎನ್ನುತ್ತಾರೆ. ವಿಜಯ ಹವನ ಸಂಸ್ಕಾರದ ಬಳಿಕ ಅಖಾಡಕ್ಕೆ ನೂತನ ನಾಗಾಸಾಧುಗಳನ್ನು ಕರೆದೊಯ್ಯಲಾಗುತ್ತದೆ. ಅಲ್ಲಿ ಧರ್ಮಧ್ವಜದ ಕೆಳಗೆ ಕೂರಿಸಿ ಹಿರಿಯ ನಾಗಾಸಾಧುಗಳು ಬಂದು ಅಸಲಿ ಪ್ರಕ್ರಿಯೆ ಆರಂಭಿಸ್ತಾರೆ. ಆ ಸಂದರ್ಭ ಪ್ರಾಣವೂ ಹೋಗಬಹುದು. ಆ ನಡುರಾತ್ರಿಯ ಕಠಿಣ ಪ್ರಕ್ರಿಯೆ ಬಗ್ಗೆ ಯಾರೂ ಹೇಳೋದಿಲ್ಲ. ಅಲ್ಲಿ ಯಾವ ಪೂಜೆ ಯಾವ ಮಂತ್ರ ಹೇಳ್ತಾರೆ ಅನ್ನೋದು ಗುರುವಿಗೆ ಮಾಡೋ ಮೋಸ ಎಂದೇ ನಂಬಲಾಗುತ್ತದೆ. ಹಾಗಾಗಿಯೇ ಯಾವ ನಾಗಾಸಾಧು ಕೂಡ ಆ ಬಗ್ಗೆ ಹೇಳೋದಿಲ್ಲ. ಆ ರಹಸ್ಯ ಹಾಗೂ ಕಠಿಣ ದೀಕ್ಷೆ ಪ್ರಕ್ರಿಯೆ ಜೀವದೊಂದಿಗೆ ಆಡೋ ಆಟವೇ ಆಗಿರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಹಾಗೂ ಇಂಥ ಇನ್ನೂ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.